ಹರೇ ಶ್ರೀನಿವಾಸ. ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದ್ ಆನಂದತೀರ್ಥ ಭಗವತ್ ಪಾದಾಚಾರ್ಯ ಗುರುಭ್ಯೋ ನಮಃ. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇನ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇಶಯಾನಾಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಭಾವಾರ್ಥ: ತನ್ನ ಕಮಲದಂತಹ ಕೋಮಲವಾದ ಕೈಗಳಿಂದ ತನ್ನದೇ ಆದ ಕಮಲದಂತಹ ಪಾದದ ಹೆಬ್ಬೆರಳನ್ನು ಹಿಡಿದು ಬಾಯಲ್ಲಿಟ್ಟುಕೊಂಡು ಹೀರುತ್ತಾ ಪ್ರಳಯ ಕಾಲದಲ್ಲಿ ಆಲದ ಎಲೆಯ ಮೇಲೆ ಮಲಗಿರುವ ಆ ಬಾಲ ಮುಕುಂದನನ್ನು ನಾನು ನನ್ನ ಮನಸ್ಸಿನಲ್ಲಿ ಸದಾ ಧ್ಯಾನಿಸುತ್ತೇನೆ. ಈ ಶ್ಲೋಕವು ಬಾಲಕೃಷ್ಣನ ದಿವ್ಯ ಹಾಗೂ ಮುಗ್ಧ ಮನೋಹರ ರೂಪದ ಧ್ಯಾನಕ್ಕೆ ಪ್ರಸಿದ್ಧವಾಗಿದೆ. ಹಾಡು: ರಾಜಿಸುವ ರಂಜಿಸುವ ರಾಜಸೂಯ ಯಾಗದಲ್ಲಿ. ಇದನ್ನು ರಚನೆ ಮಾಡಿದ್ದು ಪುರಂದರದಾಸರು. ಅಂಕಿತ ಪುರಂದರ ವಿಠ್ಠಲ. ಪುರಂದರದಾಸರ ಈ ಅದ್ಭುತ ಕೀರ್ತನೆಯಲ್ಲಿ ಶ್ರೀಕೃಷ್ಣನ ಭಕ್ತವತ್ಸಲತೆ ಮತ್ತು ಆತನ ವಿನಯವಂತಿಕೆಯನ್ನು ಅತ್ಯಂತ ಮನೋಜ್ಞವಾಗಿ ವರ್ಣಿಸಲಾಗಿದೆ. ಈ ಹಾಡಿನ ಸಾರಾಂಶ ಮತ್ತು ಭಾವಾರ್ಥ ಇಲ್ಲಿದೆ. ಸಾರಾಂಶ: ಪಾಂಡವರು ರಾಜಸೂಯ ಯಾಗವನ್ನು ಮಾಡಿದಾಗ ಸಾಕ್ಷಾತ್ತು ಜಗದೊಡೆಯನಾದ ಶ್ರೀಕೃಷ್ಣನು ತನಗೆ ಯಾವುದೇ ದೊಡ್ಡ ಜವಾಬ್ದಾರಿ ಬೇಡವೆಂದು ಹೇಳಿ ಬಂದ ಅತಿಥಿಗಳು ಊಟ ಮಾಡಿದ ನಂತರ ಉಳಿಯುವ ಎಂಜಲು ಎಲೆಗಳನ್ನು ತೆಗೆಯುವ ಮತ್ತು ಆ ಜಾಗವನ್ನು ಸ್ವಚ್ಛಗೊಳಿಸುವ ಸೇವೆಯನ್ನು ಆರಿಸಿಕೊಳ್ಳುತ್ತಾನೆ. ದೇವರು ಕೇವಲ ಪ್ರಾರ್ಥನೆಗೆ ಮಾತ್ರವಲ್ಲ, ಸೇವೆಗೂ ಲಭ್ಯನಿದ್ದಾನೆ ಮತ್ತು ಭಕ್ತರಿಗಾಗಿ ಎಂತಹ ಕೀಳು ಎನ್ನಲಾಗುವ ಕೆಲಸವನ್ನು ಪ್ರೀತಿಯಿಂದ ಮಾಡುತ್ತಾನೆ ಎಂಬುದು ಈ ಕೀರ್ತನೆಯ ಸಾರ. ಭಾವಾರ್ಥ ನೋಡೋಣ ಬನ್ನಿ. ಪಲ್ಲವಿ: ರಾಜಿಸುವ ರಂಜಿಸುವ ರಾಜಸೂಯ ಯಾಗದಲ್ಲಿ ಎಂಜಲವನೇ ಬಳೆದ ಶ್ರೀಹರಿ. ಭಾವಾರ್ಥ: ಪಾಂಡವರು ನಡೆಸಿದ ಭವ್ಯವಾದ ರಾಜಸೂಯ ಯಾಗದಲ್ಲಿ ಎಲ್ಲರೂ ನೋಡಿ ಬೆರಗಾಗುವಂತೆ ರಾರಾಜಿಸುತ್ತಿದ್ದ ಶ್ರೀಹರಿಯು ಅಲ್ಲಿ ಉಂಡು ಹೋದವರ ಎಂಜಲು ಎಲೆಗಳನ್ನು ಎತ್ತಿ ಸ್ವಚ್ಛ ಮಾಡುವ ಕೆಲಸವನ್ನು ಮಾಡಿದನು. ಸಕಲ ಲೋಕಕ್ಕೆ ನಾಥನಾದವನು ಇಲ್ಲಿ ಸೇವಕನಂತೆ ನಿಂತಿದ್ದಾನೆ. ಮೊದಲನೆಯ ಚರಣ: ಉಟ್ಟ ಪೀತಾಂಬರ ಟೊಂಕಕ್ಕೆ ಕಟ್ಟಿ ಕಟ್ಟಿದ ಸರಗಳ ಹಿಂದಕ್ಕೆ ಸರಿಸಿ ಸರಸರ ಎಲೆಗಳ ತೆಗೆದು ಬಿಸಾಕಿದ ಕಟ್ಟ ಕಡೆಗೆ ತಾನೇ ಬಳೆದು ನಿಂತ. ಭಾವಾರ್ಥ: ಕೆಲಸಕ್ಕೆ ಅಡ್ಡಿಯಾಗಬಾರದೆಂದು ತಾನು ಹುಟ್ಟಿದ್ದ ರೇಷ್ಮೆ ಪೀತಾಂಬರವನ್ನು ಸೊಂಟಕ್ಕೆ ಬಿಗಿದು ಕಟ್ಟಿಕೊಂಡನು. ಎದೆಯ ಮೇಲಿದ್ದ ಹಾರಗಳು ಮುಂದೆ ಬಂದು ತೊಂದರೆ ಕೊಡಬಾರದೆಂದು ಅವುಗಳನ್ನು ಬೆನ್ನ ಹಿಂದೆ ಸರಿಸಿದನು. ಅತ್ಯಂತ ವೇಗವಾಗಿ ಎಂಜಲು ಎಲೆಗಳನ್ನು ಎತ್ತಿ ಬಿಸಾಡಿದನು. ಕೊನೆಗೆ ಉಳಿದ ಗಲೀಜನ್ನೆಲ್ಲ ತಾನೇ ಸ್ವತಃ ಗುಡಿಸಿ ಸ್ವಚ್ಛ ಮಾಡಿದನು. ಎರಡನೆಯ ಚರಣ: ಪೊರಕೆಯ ಪಿಡಿದು ಕಸವನೆ ಗುಡಿಸಿ ಸಗಣಿಯ ನೀರೊಳು ಕಲಿಸಿ ಧಳಿಯ ಹಾಕಿ ಸಾಲು ಸಾಲಾಗಿ ಮಣೆಯಿಟ್ಟು ಎಲೆ ಹಾಕಿ ರಂಗೋಲಿ ಕೊಳವಿಯ ಎಳೆದು ತಾನಿಂತ ಎಂಜಲವನೆ ಬಳೆದ ಶ್ರೀಹರಿ. ಭಾವಾರ್ಥ: ದೇವನು ಕೈಯಲ್ಲಿ ಪೊರಕೆಯನ್ನು ಹಿಡಿದು ಕಸಗುಡಿಸಿದನು. ಗೋಮಯವನ್ನು ನೀರಿನಲ್ಲಿ ಬೆರೆಸಿ ನೇಲಕ್ಕೆ ಪ್ರೋಕ್ಷಣ ಮಾಡಿ ಶುದ್ಧಗೊಳಿಸಿದನು. ಮುಂದಿನ ಪಂಕ್ತಿಯ ಊಟಕ್ಕೆ ಸಾಲಾಗಿ ಮನೆಗಳನ್ನು ಜೋಡಿಸಿ ಎಲೆಗಳನ್ನು ಹಾಕಿದನು. ಅಷ್ಟೇ ಅಲ್ಲದೆ ಅಂದವಾಗಿ ರಂಗೋಲಿಯನ್ನು ಹಾಕಿ ಎಲ್ಲ ಸಿದ್ಧತೆ ಮಾಡಿ ಸಂಭ್ರಮದಿಂದ ನಿಂತನು. ಮೂರನೆಯ ಚರಣ: ಎನ್ನ ಕೆಲಸಾಯಿತೆಂದು ಇನ್ನೇಕೆ ತಡವೆಂದ ಇನ್ನೊಂದು ಪಂಕ್ತಿಯ ಕೂಡ ಹೇಳೆಂದ ಘನ್ನ ಮಹಿಮ ಶ್ರೀ ಪುರಂದರ ವಿಠ್ಠಲನು ಪುಣ್ಯಾತ್ಮರುಂಡ ಎಲೆಗಳನ್ನು ಬಳೆದು ನಿಂತ. ಭಾವಾರ್ಥ: ಒಂದು ಪಂಕ್ತಿಯ ಕೆಲಸ ಮುಗಿದ ತಕ್ಷಣ ನನ್ನ ಕೆಲಸ ಮುಗಿಯಿತು. ಮುಂದಿನ ಪಂಕ್ತಿ ಯಾವಾಗ? ತಡ ಮಾಡಬೇಡಿ, ಬೇಗ ಹೇಳಿ ಎಂದು ಉತ್ಸಾಹದಿಂದ ಕೇಳಿದನು. ಮಹಾ ಮಹಿಮೆಯುಳ್ಳವನು ಲಕ್ಷ್ಮೀಪತಿಯೂ ಆದ ಪುರಂದರ ವಿಠ್ಠಲನು ಆ ಯಾಗಕ್ಕೆ ಬಂದಿದ್ದ ಪುಣ್ಯಾತ್ಮರು ಉಂಡು ಬಿಟ್ಟ ಎಂಜಲ ಎಲೆಗಳನ್ನು ಎತ್ತುತ್ತಾ ಭಕ್ತರ ಸೇವೆಯಲ್ಲಿ ಮಗ್ನನಾದನು. ಇಲ್ಲಿ ಗಮನಿಸಿ, ಈ ಕೀರ್ತನೆಯು ದೇವರಲ್ಲಿ ಅಹಂಕಾರವಿಲ್ಲ ಎಂಬುದನ್ನು ಮತ್ತು ಭಕ್ತಿಯ ಮುಂದೆ ಸೇವೆಯೇ ದೊಡ್ಡದು ಎಂಬುದನ್ನು ನಮಗೆ ಕಲಿಸಿಕೊಡುತ್ತದೆ. ಎಂತಹ ಸುಂದರವಾದ ಸನ್ನಿವೇಶ ಇದು! ಆ ರಾಜಸೂಯ ಯಾಗದಲ್ಲಿ ಸಾಕ್ಷಾತ್ತು ಮನ್ಮಥನಾದ
ಆ ಶ್ರೀಕೃಷ್ಣ ಪರಮಾತ್ಮ, ಸಕಲ ಲೋಕಕ್ಕೂ ನಾಥನಾದ ಆ ಶ್ರೀಕೃಷ್ಣ ಪರಮಾತ್ಮ ತಾನೇ ಸ್ವತಃ ಅಲ್ಲಿ ಉಂಡು ಹೋದವರ ಎಂಜಲ ಎಲೆಗಳನ್ನು ಎತ್ತಿ ಸ್ವಚ್ಛ ಮಾಡುವ ಕೆಲಸವನ್ನು ಮಾಡಿದನು. ಸಕಲ ಲೋಕಕ್ಕೆ ನಾಥನವನು ಇಲ್ಲಿ ಸೇವಕನಂತೆ ನಿಂತಿದ್ದಾನೆ. ಅಂತಹ ಆ ಸುಂದರವಾದ ರಾಜಸೂಯ ಯಾಗದಲ್ಲಿ ಆ ಕೃಷ್ಣ ಪರಮಾತ್ಮ ಮಾಡಿದ್ದ ಕೆಲಸವನ್ನು ನಾವು ಮನಸ್ಸಲ್ಲಿ ಚಿಂತನೆ ಮಾಡಿಕೊಂತ ಈ ಸುಂದರವಾದ ಅದ್ಭುತವಾದಂತಹ ಹಾಡನ್ನು ಹಾಡೋಣ ಬನ್ನಿ. ಹರೇ ಶ್ರೀನಿವಾಸ. ಪುರಂದರದಾಸರ ವಿರಚಿತ ಎಂಜಲವನೆ ಬಳೆದ ಶ್ರೀಹರಿ. ಅಂಕಿತ ಪುರಂದರ ವಿಠಲ. ರಾಜಿಸುವ ರಂಜಿಸುವ ರಾಜಸೂಯ ಯಾಗದಲ್ಲಿ, ರಾಜಿಸುವ ರಂಜಿಸುವ ರಾಜಸೂಯ ಯಾಗದಲ್ಲಿ, ಎಂಜಲವನೆ ಬಳೆದ ಶ್ರೀಹರಿ, ಎಂಜಲವನೆ ಬಳೆದ ಶ್ರೀಹರಿ. ರಾಜಿಸುವ ರಂಜಿಸುವ ರಾಜಸೂಯ ಯಾಗದಲ್ಲಿ, ರಾಜಿಸುವ ರಂಜಿಸುವ ರಾಜಸೂಯ ಯಾಗದಲ್ಲಿ, ಎಂಜಲವನೆ ಬಳೆದ ಶ್ರೀಹರಿ, ಎಂಜಲವನೆ ಬಳೆದ. ಉಟ್ಟ ಪೀತಾಂಬರ ಟೊಂಕಕ್ಕೆ ಕಟ್ಟಿ, ಉಟ್ಟ ಪೀತಾಂಬರ ಟೊಂಕಕ್ಕೆ ಕಟ್ಟಿ, ಕಟ್ಟಿದ ಸರಗಳ ಹಿಂದಕ್ಕೆ ಸರಿಸಿ, ಕಟ್ಟಿದ ಸರಗಳ ಹಿಂದಕ್ಕೆ ಸರಿಸಿ, ಸರಸರ ಎಲೆಗಳ ತೆಗೆದು ಬಿಸಾಕಿದ, ಸರಸರ ಎಲೆಗಳ ತೆಗೆದು ಬಿಸಾಕಿದ, ಕಟ್ಟ ಕಡೆಗೆ ತಾನೇ ಬಳೆದು ನಿಂತ, ಕಟ್ಟ ಕಡೆಗೆ ತಾನೇ ಬಳೆದು ನಿಂತ, ಎಂಜಲವನೆ ಬಳೆದ ಶ್ರೀಹರಿ, ಎಂಜಲವನೆ ಬಳೆದ. ಪೊರಕೆಯ ಪಿಡಿದು ಕಸವನೆ ಗುಡಿಸಿ, ಪೊರಕೆಯ ಪಿಡಿದು ಕಸವನೆ ಗುಡಿಸಿ, ಸಗಣಿಯ ನೀರೊಳು ಕಲಿಸಿದಳಿಯ ಹಾಕಿ, ಸಗಣಿಯ ನೀರೊಳು ಕಲಿಸಿದಳಿಯ ಹಾಕಿ, ಸಾಲು ಸಾಲಾಗಿ ಮನೆಯಿಟ್ಟು ಎಲೆ ಹಾಕಿ, ಸಾಲು ಸಾಲಾಗಿ ಮನೆಯಿಟ್ಟು ಎಲೆ ಹಾಕಿ, ರಂಗೋಲಿ ಕೊಳವೆಯ ಎಳೆದು ನಿಂತ, ರಂಗೋಲಿ ಕೊಳವೆಯ ಎಳೆದು ನಿಂತ, ಎಂಜಲವನೆ ಬಳೆದ ಶ್ರೀಹರಿ, ಎಂಜಲವನೆ ಬಳೆದ. ಎನ್ನ ಕೆಲಸ ಆಯ್ತೆಂದ ಇನ್ನೇಕೆ ತಡವೆಂದ, ಎನ್ನ ಕೆಲಸ ಆಯ್ತೆಂದ ಇನ್ನೇಕೆ ತಡವೆಂದ, ಇನ್ನೊಂದು ಪಂಕ್ತಿಯ ಕೂಡ ಹೇಳೆಂದ, ಇನ್ನೊಂದು ಪಂಕ್ತಿಯ ಕೂಡ ಹೇಳೆಂದ, ಘನ ಮಹಿಮ ಶ್ರೀ ಪುರಂದರ ವಿಠಲನು, ಘನ ಮಹಿಮ ಶ್ರೀ ಪುರಂದರ ವಿಠಲನು, ಪುಣ್ಯಾತ್ಮರುಂಡೆಳೆಗಳನ್ನು ಬಳೆದು ನಿಂತ, ಪುಣ್ಯಾತ್ಮರುಂಡೆಳೆಗಳನ್ನು ಬಳೆದು ನಿಂತ, ಎಂಜಲವನೆ ಬಳೆದ ಶ್ರೀಹರಿ, ಎಂಜಲವನೆ ಬಳೆದ. ರಾಜಿಸುವ ರಂಜಿಸುವ ರಾಜಸೂಯ ಯಾಗದಲ್ಲಿ, ರಾಜಿಸುವ ರಂಜಿಸುವ ರಾಜಸೂಯ ಯಾಗದಲ್ಲಿ, ಎಂಜಲವನೆ ಬಳೆದ ಶ್ರೀಹರಿ, ಎಂಜಲವನೆ ಬಳೆದ. ಹರೇ ಶ್ರೀನಿವಾಸ. ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ ನಾಹಂಕರ್ತ ಹರಿಕರ್ತ ಸರ್ವಂ ಶ್ರೀಮಧ್ವೇಶ ಕೃಷ್ಣಾರ್ಪಣಮಸ್ತು.